ಇವ್ರಿಗೀಗ 376 ವರ್ಷ ವಯಸ್ಸು. ಈ ಮಹಾನುಭಾವ ಕನ್ನಡವೂ ಸೇರಿದಂಗೆ 32 ಭಾಷೆ ಮಾತಾಡ್ತಾರೆ. ನನಗೊಂದು 32 ಭಾಷೆ ಬರುತ್ತೆ. ಅರೆ ಬಂದು ಯಾವುದೇ ಭಾಷೆಯಲ್ಲಿ ಮಾತಾಡ್ಸಿದ್ರು ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡ್ತಾರೆ. ಇಲ್ಲಿ ನನಗೆ ಬರುವ ಯಾವ ಭಾಷೆನೂ ನಾನು ಮಾತಾಡೋದಿಲ್ಲ, ಕನ್ನಡ ಮಾತ್ರ. ಈ ನಿತ್ಯಾನಂದ ಸ್ವಾಮಿಗಳು ನಿನ್ನೆ ಮೊನ್ನೆ ಫೀಲ್ಡಿಗೆ ಬಂದವರಲ್ಲ, ಫೀಲ್ಡ್ ಹುಟ್ಟೋಕ್ ಮುಂಚೆನೆ ಅಖಾಡಕ್ಕೆ ಇಳಿದವರು. ನಮ್ಮ ಸ್ವಾಮಿಗಳು ಹೇಳ್ಬಿಟ್ಟವ್ರೆ, ಮಹೇಶು ನೀರೇ ಕಣೋ ಮುಂದಿನ ಧರ್ಮಾಧಿಕಾರಿ. ಮಹೇಶ್ ಅಣ್ಣ ಧರ್ಮಾಧಿಕಾರಿ ಆದರೆ ನಮ್ಮ ಮಟ್ಟಣಿಗೆ ಏನು ಪೊಸಿಷನ್ ಅಂತ ಕೇಳ್ತಾರೆ. ಇಡೀ ಗ್ಯಾಂಗಿಗೆ ಅಭಯ ನೀಡ್ತಿರೋ ಅಪರೂಪದ ಅನಾಮಿಕ ಅಗೋಚರ ಶಕ್ತಿ ಯಾವುದಪ್ಪ ಅಂದರೆ ಈ ಸ್ವಾಮಿ ಕೈದಿರೋ ಒಂದು ಹೆಣ್ಣು ಬೊಂಬೆ. ಗುರುಗಳೇ ಈ ರೇಂಜಿಗೆ ಕುಂಗಬೇಕಾದ್ರೆ ಶಿಷ್ಯಂದ್ರು ಬಿಡ್ತಾರ ಹೇಳಿ. ಇಂಥ ವಿಸ್ಮಯಗಳನ್ನ ನೋಡಿದಾಗ ನಮಗೆ ಕಾಡೋ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಯಾರೇನೇ ಆಟ ಆಡಿದ್ರು ಥರ್ಡ್ ಅಂಪೈರ್ ಒಬ್ಬ ಮೇಲ್ ಕುಂತಿದ್ದಾನೆ. ನಮ್ಮ ಬ್ರಹ್ಮಾಂಡದಲ್ಲಿ ಅತೀಂದ್ರಿಯ ಶಕ್ತಿಗಳಿಗೆ ಕೊರತೆ ಇಲ್ಲ, ಅದ್ಭುತಗಳಿಗೆ ಮಿತಿನೇ ಇಲ್ಲ. ಇಲ್ಲಿ ತಿಳಿದಷ್ಟು ತಿಳಿಬೇಕಾಗಿರೋದು ಬೇಕಾದಷ್ಟಿದೆ ಅನ್ಸುತ್ತೆ. ತಿಳಿತಾ ಹೋದ್ರೆ ಏನೋ ತಿಳ್ಕೊಂಡೇ ಇಲ್ವೇನೋ ಅನ್ಸುತ್ತೆ. ಇಲ್ಲ ಅನ್ನೋದು ಕಣ್ಮುಂದೆ ಬರುತ್ತೆ, ಇದೇ ಅಂದ್ಕೊಂಡಿದ್ದು ಕಣ್ಮರೆ ಆಗೋಗುತ್ತೆ. ಇಂಥ ವಿಸ್ಮಯಗಳನ್ನ ನೋಡಿದಾಗ ನಮಗೆ ಕಾಡೋ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇವತ್ತು ನಿಮ್ಗೆ ಇಂಥದ್ದೇ ಒಂದು ವಿಸ್ಮಯಕಾರಿ ವ್ಯಕ್ತಿಯ ಬಗ್ಗೆ ಹೇಳ್ತೀನಿ. ಜಗತ್ನಲ್ಲಿ ಬದುಕಿರೋ ಜೀವಿಗಳಲ್ಲಿ ಇವರು ಅಪರೂಪದಲ್ಲೇ ಅಪರೂಪವಾದಂತಹ ಜೀವಿ ಅಂತ ಹೇಳ್ಬೋದು. ಭೂಮಿ ಮೇಲೆ ಇವತ್ತಿಗೆ ಬದುಕಿರೋ ಜೀವಿಗಳಲ್ಲಿ ಇವರು ಸುದೀರ್ಘ ಕಾಲದಿಂದ ಬದುಕಿರೋ ಪ್ರಾಣಿ. ಆಶ್ಚರ್ಯ ಆಗ್ತಿದೆಯಾ ನಿಮಗೆ? ನಿಜ ಕಣ್ರಿ. ಇವ್ರಿಗೀಗ 376 ವರ್ಷ ವಯಸ್ಸು. ಭೂಮಿ ಮೇಲೆ ಬದುಕಿರೋ ಜೀವಿಗಳಲ್ಲೇ ಅತಿ ಪುರಾತನವಾದಂತಹ ಜೀವಿ ಇವರು. ಇವತ್ತಿಗೂ ಆರೋಗ್ಯವಾಗಿ ಆರಾಮಾಗಿ ನಮ್ಮ ನಡುವೆನೇ ಬದುಕ್ತಿದ್ದಾರೆ. ನಿಮ್ಮ ಥರನೇ ಜೀವನನೂ ನಡೆಸ್ತಿದ್ದಾರೆ. ಈ ಮಹಾನುಭಾವ ಕನ್ನಡವೂ ಸೇರಿದಂಗೆ 32 ಭಾಷೆ ಮಾತಾಡ್ತಾರೆ. 4 ವೇದಗಳು ಇವರಿಗೆ ಬಾಯಲ್ಲೇ ಇದ್ದಾರೆ. ಬರೀ ಕಾಲ್ನಡಿಗೆಯಲ್ಲಿ ಇಡೀ ಪ್ರಪಂಚ ಸುತ್ತಿದ್ದಾರೆ. ಅದು ಒಂದೆರಡು ಸಾರಿ ಅಲ್ಲ, ಲೆಕ್ಕವಿಲ್ಲದಷ್ಟು ಸಾರಿ. ಇವರು ಯಾವಾಗಲಾದರೂ ನಿಮ್ಮೂರಿಗೂ ಬಂದೋಗಿರ್ತಾರೆ. ಒಂದ್ಸಾರಿ ನೆನಪು ಮಾಡ್ಕೊಳ್ಳಿ. ಇವರು ರಾಜರ ಕಾಲದ ಆಡಳಿತನೂ ನೋಡಿದ್ದಾರೆ, ಬ್ರಿಟಿಷರ ಕಾಲದಲ್ಲಿ ಹೆಂಗಿತ್ತು ಅನ್ನೋದನ್ನು ನೋಡಿದ್ದಾರೆ. ಇವಾಗಿನ ಈ ಕಾಲಘಟ್ಟವನ್ನು ಕೂಡ ನೋಡಿಕೊಂಡು ನಮ್ಮ ಜೊತೆನೆ ಬದುಕ್ತಿದ್ದಾರೆ. ಅದರಲ್ಲೂ ಇವರು ತಮ್ಮ ಧರ್ಮಪತ್ನಿ ಸಮೇತ ನಮ್ಮ ಕನ್ನಡ ನೆಲದಲ್ಲಿ ಇದ್ದಾರೆ ಅನ್ನೋದೇ ನಾವು ನೀವೆಲ್ಲ ಹೆಮ್ಮೆ ಪಡಬೇಕಾದಂತಹ ವಿಷಯ. ಅಂತಹ ಮಹಾನ್ ಚೇತನ ಯಾವುದಪ್ಪ ಅಂದರೆ KS ನಿತ್ಯಾನಂದ ಸ್ವಾಮಿಗಳು. ಇವರು ಇಲ್ಲೇ ಚಿಕ್ಕಮಗಳೂರಲ್ಲೇ ಇದ್ದಾರೆ. ನಮ್ಮ ಚಿನ್ನಯ್ಯ ಒಂದು ಬುಡೆ ಇಟ್ಕೊಂಡು ಬಂದಾಗ ಒಬ್ಬರು ಸ್ವಾಮಿನ ಮೀಟ್ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ನ್ಯೂಸ್ ಚಾನಲ್ಗಳು ಸುದ್ದಿ ಮಾಡಿದ್ರು. ನಿಮಗೆ ನೆನಪಿರ್ಬೇಕು, ಅದು ಇದೇ ಸ್ವಾಮಿನ, ನಮ್ಮ ತಿಮ್ರೋಡಿ ಅಣ್ಣನ್ನ ಧರ್ಮಾಧಿಕಾರಿ ಮಾಡೋದಕ್ಕೆ ಅಂತ ಹೊರಟಿರೋ ಮಹಾನ್ ನಿರ್ಗತಿಕ ನಿರ್ದಿಗಂತ ನಿರ್ವಿಕಾರ ನಿಜಗುಣ ಚೇತನನೇ ಈ ನಿತ್ಯಾನಂದ ಸ್ವಾಮಿಗಳು. ನಮ್ಮ ಮಟ್ಟಣ್ಣನಿಗೆ, ತಿಮ್ರೋಡಿ ಮಹೇಶಣ್ಣನಿಗೆ, ತಮ್ಮಣ್ಣನಿಗೆ, ಜಯಂತಣ್ಣನಿಗೆ, ಹಾಗೆ ಅವರ ಇಡೀ ಗ್ಯಾಂಗಿಗೆ ಅಭಯ ನೀಡ್ತಿರೋ ಅಪರೂಪದ ಅನಾಮಿಕ ಅಗೋಚರ ಶಕ್ತಿ ಯಾವುದಪ್ಪ ಅಂದರೆ ಈ ಸ್ವಾಮಿ ಕೈದಿರೋ ಒಂದು ಹೆಣ್ಣು ಬೊಂಬೆ. ನಮ್ಮ ಮಟ್ಟಣ್ಣ ತಿಮ್ರೋಡಿ ಗ್ಯಾಂಗಿನ ಅಪರಿಮಿತ ಟ್ಯಾಲೆಂಟು, ಪ್ರತಿಭೆಗಳ ಬಗ್ಗೆ ಇವಾಗ ಈ ಜಗತ್ತೇ ಕೊಂಡಾಡ್ತಿದ್ಯಲ್ಲ. ಹಿಂಗಿರ್ಬೇಕಾದ್ರೆ ಇವರೆಲ್ಲರ ಬೆನ್ನಿಂದೆ ಇರೋ ಮಹಾನ್ ಗುರುಗಳು ಅಂದರೆ ಅದಿನ್ನೆಷ್ಟು ಭಯಂಕರವಾಗಿರಬೇಡ ಹೇಳಿ. ಇವರು ಈ ನಿತ್ಯಾನಂದ ಸ್ವಾಮಿಗಳು ನಿನ್ನೆ ಮೊನ್ನೆ ಫೀಲ್ಡಿಗೆ ಬಂದವರಲ್ಲ, ಫೀಲ್ಡ್ ಹುಟ್ಟೋಕ್ ಮುಂಚೆನೆ ಅಖಾಡಕ್ಕೆ ಇಳಿದವರು, ಕಣ್ಣು ಬಿಡೋಕ್ ಮುಂಚೆನೆ ಪವಾಡ ಮಾಡಿದವರು, ವಯಸ್ಸಿಗೆ ವಯಸ್ಸಾಗುವಷ್ಟು ಹಿರಿ ಜೀವ ಇವರು. ಇವಾಗ ಇವ್ರ ವಯಸ್ಸೆಷ್ಟು ಗೊತ್ತಾ? ಕೇಳಿದ್ರೆ ಕಳ್ದೋಗ್ಬಿಡ್ತೀರ. ಬೇಕಾದ್ರೆ ಅವ್ರ ಬಾಯಲ್ಲಿ ಒಂದ್ಸತಿ ಕೇಳಿಸ್ಕೊಳ್ಳಿ. ಸಾಮಾನ್ಯ 364 ವರ್ಷ ಆಯಿತು. ಇದೀಗ 65ನೇ ವರ್ಷ. 65ನೇ ವರ್ಷ ನನ್ನ ಎಲ್ಲ ಚರಿಗೆಯನ್ನು ಸಂಪೂರ್ಣ ಒಂದು ಚೂರು ಮರೆತು ಬಿಡದೆ ನೆನಪಿಟ್ಕೊಂಡು ಜೀವನ ಮಾಡ್ತಾರೆ. ಅದನ್ನೇ ಪರಕಾಯ ಪ್ರವೇಶ ಅಂತ ಹೇಳೋದು ಅಷ್ಟೇ. ಇವರು ಈ ವಿಡಿಯೋ ಶೂಟ್ ಆಗಿರೋದೇ 12 ವರ್ಷಗಳ ಹಿಂದೆ. ಅಂದರೆ ಇವತ್ತಿಗೆ ಲೆಕ್ಕ ಹಾಕೊಳ್ಳಿ, ಸುಮ್ಮನೆ ಕಮ್ಮಿ ಅಂದ್ರೂ 376 ವರ್ಷ. ಅಂದರೆ ಭೂಮಿ ಮೇಲೆ ಬದುಕಿರೋ ಜೀವಿಗಳಲ್ಲೇ ಅತಿ ಪುರಾತನವಾದಂತಹ ಜೀವಿ ಇವರು. ಈ ಆಮೆ ಇದೆಯಲ್ಲ, ಟಾಟಾಯ್ಸು, ಅದನ್ನೇ ದೀರ್ಘಕಾಲ ಬದುಕೋ ಪ್ರಾಣಿ ಅಂತ ಕೇಳಿದ್ದೇನೆ. ಅದು ಸುಮಾರು 300 ವರ್ಷ ಬದುಕುತ್ತಂತೆ. ಈ ಸ್ವಾಮಿಗಳು ನೋಡಿದ್ರೆ ಆ ಆಮೆಗಳು ಅಜ್ಜಿ ತಾತನೂ ನೋಡ್ಕೊಂಡು ಬಂದ್ಬಿಟ್ಟವೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಸ್ವಾಮಿಗಳು 1987 ಕರ್ನಾಟಕಕ್ಕೆ ಬಂದಿದ್ದಂತೆ. ಅಲ್ಲಿವರೆಗೂ ಲೋಕ ಸಂಚಾರದಲ್ಲಿದ್ದರು ಸ್ವಾಮಿಗಳು. ಇಲ್ಲಿಗೆ ಬಂದು ಕನ್ನಡ ಕಲ್ತಿದ್ದ ನಮ್ಮ ಸ್ವಾಮಿಗಳು. ಇವರು ಬರೋಬ್ಬರಿ 32 ಭಾಷೆ ಮಾತಾಡ್ತಾರೆ.
ಆದರೆ ಇವಾಗ ಕನ್ನಡ ಮಾತ್ರ. ಯಾರೇ ಬಂದು ಯಾವುದೇ ಭಾಷೆಯಲ್ಲಿ ಮಾತಾಡ್ಸಿದ್ರು ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡೋದಿಲ್ಲ. ಅಷ್ಟು ಅಭಿಮಾನ ನಮ್ಮ ಕನ್ನಡದ ಬಗ್ಗೆ, ನಮ್ಮ ಸ್ವಾಮಿಗಳಿಗೆ. ಬೇಕಾದ್ರೆ ನೀವೇ ಕೇಳಿಸ್ಕೊಳ್ಳಿ ಇದನ್ನು. ನಿಮಗೆ ಸಾಧಾರಣ ಎಷ್ಟು ಭಾಷೆಗಳು? ನನಗೊಂದು 32 ಭಾಷೆ ಬರುತ್ತೆ. ಕರ್ನಾಟಕದಲ್ಲಿದ್ದ ಮೇಲೆ ಬೇರೆ ಭಾಷೆ ಮಾತಾಡಬಾರ್ದು, ಕನ್ನಡವೇ ಮಾತಾಡಬೇಕು ಅನ್ನೋದು. ನಾನು ಯಾವುದೇ ಒಂದು ಪ್ರದೇಶಕ್ಕೆ ಹೋದರೂ ಆ ಪ್ರದೇಶಕ್ಕೆ ಅಷ್ಟೇ ಋಣಿ. ಇಲ್ಲಿ ನನಗೆ ಬರುವ ಯಾವ ಭಾಷೆಯೂ ನಾನು ಮಾತಾಡೋದಿಲ್ಲ, ಕನ್ನಡ ಮಾತ್ರ. ಇವ್ರ ಕೈಲಿ ಒಂದು ಬೊಂಬೆ ಇದೆಯಲ್ಲ, ಇದೇನು ಸಾಧಾರಣ ಅಂದ್ಕೊಂಡ್ರ? ಅದು ಜೀವ ಇರೋ ಬೊಂಬೆ ರೀ. ಅದರಲ್ಲಿ ಸೀಮಂತಿನಿ ಆತ್ಮ ಇದೆ. ಈ ಸೀಮಂತಿನಿ ಯಾರು ಗೊತ್ತಾ? ನಮ್ಮ ಸ್ವಾಮಿಗಳ ಶಿಷ್ಯೆ. ಈ ಸೀಮಂತಿನಿ ನಮ್ಮ ಸ್ವಾಮಿಗಳು ಸಿಕ್ಕಿದ್ದು 1824ರಲ್ಲಿ, ಸುಮಾರು 1824ನೇ ಇಸ್ವಿ ಕಾಲದಲ್ಲಿ. ಆ ಮಕ್ಕಳನ್ನ ಎರಡನ್ನೂ ತಂದು ಸಾಕಿದೆ. ಅವಾಗ ಈ ಸ್ವಾಮಿಗಳು ಕೋಲ್ಕತ್ತಾದಲ್ಲಿ ಇರ್ತಾರೆ. ಆಮೇಲೆ ಏನಪ್ಪ ಈ ಬುರ್ಡೆ ಟೀಮ್ನವರೆಲ್ಲ ಕೋಲ್ಕತ್ತಾ ಅಂತಾರಲ್ಲ ಅಂದ್ಕೋಬೇಡಿ, ಏನೋ ಆ ಸುಜಾತ ಆಂಟಿದು ಒಂದು ಎಡವಟ್ಟಾಯಿತು ಅಂತ. ಈ ಸ್ವಾಮಿಗಳು ಹಾಗೆಲ್ಲ ಇಲ್ಲ. ಈ ಕೋಲ್ಕತ್ತಾದಲ್ಲಿ ಹೌರಾ ನದಿ ಅಂತ ಹೇಳ್ಬಿಟ್ಟು ಒಂದು ನದಿ ಇದೆ, ಅಲ್ಲೇ ಒಂದು ಆಶ್ರಮ ಇದೆ. ಆವಾಗ ಅಲ್ಲೇ ನಮ್ಮ ಸ್ವಾಮಿಗಳು ಪರ್ಮನೆಂಟ್ ಅಡ್ರೆಸ್. ಅವಾಗ 1824 ಟೈಮಲ್ಲಿ ಹಿಂಗೆ ಒಂದಿನ ನಮ್ಮ ಸ್ವಾಮಿಗಳು ರೆಸ್ಟ್ ಮಾಡ್ತಾ ಇರಬೇಕಾದ್ರೆ ಇಬ್ಬರು ಸಿಸ್ಟರ್ಸ್ ಬರ್ತಾರೆ. ಅವರು ಅನಾಥರು. ಹೆಂಗೆ ಬಂದರು ಅಂತೆಲ್ಲ ಕೇಳಕ್ಕೆ ಹೋಗ್ಬೇಡಿ. ಅವರನ್ನ ನಮ್ಮ ಸ್ವಾಮಿಗಳೇ ಸಾಕಿ ಬೆಳೆಸಿದ್ರು. ಅದರಲ್ಲಿ ಒಂದು ಹೆಣ್ಣು ಮಗುನ ಇಂಗ್ಲೆಂಡಿಗೆ ಕಳಿಸ್ಬಿಡ್ತಾರೆ, ಓದಿಸಿ ಸಾಕಿ ಬೆಳೆಸಿ ಓದಿಸಿ. ಇನ್ನೊಂದು ಹೆಣ್ಮಗುನ ಇವರೇ ಸಾಕಿ ಈ ವೇದಗಿರೆಲ್ಲ ಇದೆಯಲ್ಲ ಅದನ್ನೆಲ್ಲ ಹೇಳ್ಕೊಟ್ಟು ಈ ಮಂತ್ರಗೀತನೆಲ್ಲ ಕಲಿಸ್ಕೊಟ್ಟು ಬೆಳೆಸ್ತಾರೆ. ಅವಳೇ ಈ ಸೀಮಂತಿನಿ. ಈ ಬೊಂಬೆಲಿದಲ್ಲ ಆತ್ಮ, ಅದೇ ಸೀಮಂತಿನಿ. ಈ ಸೀಮಂತಿನಿನ ಏನು ಸುಮ್ಮನೆ ಅಂದ್ಕೊಳಕ್ಕೆ ಹೋಗ್ಬಿಡಿ ನೀವು. ಈ ಹುಡುಗಿ ಬಂಗಾಳದಲ್ಲಿ ಬ್ರಿಟಿಷರ ಮೇಲೆ ಜೋರು ಯುದ್ಧ ಎಲ್ಲ ಮಾಡಿದೆ. ಯುದ್ಧದಲ್ಲಿ ಬ್ರಿಟಿಷ್ನ ಸೋಲ್ಸರೂ ಬಿಟ್ಬಿಟ್ಟಿದೆ. ಇನ್ನು ಸ್ವಲ್ಪ ದಿನಕ್ಕೆ ಬಿಟ್ಟಿದ್ರೆ ಸಾಕಾಗಿರೋದು. ನಮ್ಮ ದೇಶಕ್ಕೆ 1830ರಲ್ಲೇ ಸ್ವಾತಂತ್ರ್ಯ ಸಿಕ್ಬಿಡೋದು. ಅದನ್ನು ಈ ಸೀಮಂತಿನೇ ಕೊಡಿಸ್ಬಿಡೋದು. ಏನು ಮಾಡ್ತೇನೆ ಅಷ್ಟರಲ್ಲಿ ಈ ಬ್ರಿಟಿಷ್ನರ ಕಡೆ ಗೂಂಡಾಗಳು ಇವಳನ್ನು ಕೊಲೆ ಮಾಡ್ಬಿಡ್ತಾರೆ. ಆವಾಗ ಇವಳಿಗೆ 57 ವರ್ಷ. ಇವತ್ತಿಗೂ ಇವಳನ್ನು ವೆಸ್ಟ್ ಬೆಂಗಾಲದಲ್ಲಿ ದೇವರು ಅಂತ ಪೂಜೆ ಮಾಡ್ತಾರೆ. ಬೇಕಾದ್ರೆ ಹೋಗಿ ನೋಡ್ಕೊಂಬನ್ನಿ, ನೋಡಿ ಅವಳ ಆತ್ಮನೇ ನಮ್ಮ ಸ್ವಾಮಿಗಳ ಕೈಲಿರೋ ಗೊಂಬೆಲಿರೋದು. ಗೊತ್ತಾಯ್ತಾ? ಈ ಸೀಮಂತಿನಿ ಅಸ್ಸಾಮು, ಹಿಮಾಚಲ ಪ್ರದೇಶದಲ್ಲಿ ಸುತ್ತಾಡ್ಕೊಂಡಿರ್ತಿತ್ತು. ಇವಾಗ ನಮ್ಮ ಸ್ವಾಮಿಗಳು ಇನ್ನೊಂಚೂರು ಕೆಲಸಗಳಿದ್ದಾವೆ ಅಂತ ಕರ್ಕೊಂಡು ಬಂದು ಇದು ಮಾಡಿದ್ದಾರೆ. ಈ 1700-800 ಟೈಮ್ನಲ್ಲಿ ಈ ಸೀಮಂತಿನಿ ಥರ ತುಂಬ ಜನನ ಸಾಕು ಬೆಳೆಸಿದ್ದಾರೆ ನಮ್ಮ ಸ್ವಾಮಿ. ಅದಕ್ಕೆ ಅಂತ ಸುಮಾರು ಅನಾಥಾಶ್ರಮಗಳು ಎಲ್ಲ ಕಟ್ಸಿದ್ದಾರೆ. ಅವೆಲ್ಲ ಈಗಲೂ ಕೋಲ್ಕತ್ತಾದಲ್ಲಿದ್ದಾರೆ. ಬೇಕಾದ್ರೆ ನೀವು ಹೋಗಿ ನೋಡ್ಕೊಂಡು ಬರ್ಬೋದು. ಆಮೇಲೆ ಸುಳ್ಗಿಲ್ಲ ಹೇಳಲ್ಲ. ಆಮೇಲೆ ನಮ್ಮ ಸ್ವಾಮಿಗಳು 1889ರಿಂದ 1901ರವರೆಗೆ ಮೇಷ್ಟ್ರಾಗಿ ಕೆಲಸ ಮಾಡಿದ್ದಾರೆ. ಆವಾಗ ಇವ್ರಿಗೆ 12 ಆಣೆ ಸಂಬಳ. 12 ಆಣೆ ಅಂದರೆ ಎಷ್ಟು ಅಂತ ಗೊತ್ತಾ? 75 ಪೈಸಾ. ಈ ದುಡ್ಡೆಲ್ಲ ಉಳಿಸಿ ಒಂದು ಕಡೆ ಸೇರಿಸಿ ಸುಮಾರು 60 ಸ್ಕೂಲ್ ಕಟ್ಟಿದ್ದಾರೆ ಕಣ್ರಿ. ಈಗಲೂ ಇದ್ದಾವೆ, ಬೇಕಾದ್ರೂ ನೋಡ್ಕೊಂಡು ಬನ್ನಿ, ಕೋಲ್ಕತ್ತಾದಲ್ಲಿದ್ದಾವೆ. ಮೇಷ್ಟ್ರಾಗಿ ಕೆಲಸ ಮಾಡಿದ್ದೇನೆ. 12 ಆಣೆ ಸಂಬಳದಲ್ಲಿ ಸಾಮಾನ್ಯ 14 ವರ್ಷ ಕೆಲಸ ಮಾಡಿದ್ದೇನೆ. ಸಾಮಾನ್ಯ 889ರಿಂದ 1901ರವರೆಗೆ ಮೇಷ್ಟ್ರಾಗಿ ಕೆಲಸ ಮಾಡಿದ್ದೇನೆ. 60 ಶಾಲೆ ಕಟ್ಟಿದ್ದೇನೆ. ಆ ಮೇಷ್ಟ್ರ ಸಂಬಳದಲ್ಲಿ ಬರುತ್ತಲ್ಲ 12 ಆಣೆ ದುಡ್ಡು, ಅದರಲ್ಲಿ ಮತ್ತೆ 60 ಶಾಲೆಯನ್ನು ಮಾಡಿದ್ದೇನೆ. ಸುಮ್ಮನೆ ಅಲ್ಲ ರೀ ನಮ್ಮ ಸ್ವಾಮಿಗಳು. ಇವರು ಬರೀ ಕಾಲಲ್ಲೇ ಪ್ರಪಂಚ ಎಲ್ಲ ಸುತ್ತಿದ್ದಾರೆ ಗೊತ್ತಾ? ಅದು ಲೆಕ್ಕಕ್ಕಿಲ್ಲ ಅದು ಎಷ್ಟು ಸಾರಿ ಸುತ್ತಿದ್ದಾರೆ ಅಂತ. ನೋಡಿ ಇವಾಗ ಎಲ್ಲ ಬಿಟ್ಟು ಬಂದು ನಮ್ಮ ಕರ್ನಾಟಕದಲ್ಲಿ ಸೆಟ್ಲ್ ಆಗಿದ್ದಾರೆ. ಅದರಲ್ಲೂ ನಮ್ಮ ಚಿಕ್ಕಮಗಳೂರಲ್ಲಿ ನಾವೇ ಭಾಗ್ಯವಂತರ ಕಂಡ್ರಿ. ಅದು ಅವರ ಧರ್ಮಪತಿ ಜೊತೆ ನೆಲೆ ನಿಂತಿದ್ದಾರೆ ಅಂದರೆ ಸುಮ್ಮನೆನಾ? ಆಮೇಲೆ ನೀವು ಅವ್ರ ಧರ್ಮಪತಿ ಏಜ್ ಎಷ್ಟು ಅಂತ ಕೇಳಬೇಡಿ, ಹೆಣ್ಣು ಮಕ್ಕಳು ವಯಸ್ಸು ಕೇಳಬಾರ್ದು. ನಮ್ಮ ಸ್ವಾಮಿಗಳಿಗೇನೆ 376 ವರ್ಷ ಅಂದರೆ ಮೇಡಮ್ ಎಷ್ಟಾಗಿರ್ಬೋದು ಅಂತ ನೀವು ಗೆಸ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಂಥ ಒಂದು ಆಗಂತುಕ ಅದ್ಭುತ ಸ್ವಾಮಿಗಳು ನಮ್ಮ ತಿಮ್ರೋಡಿ ಅಣ್ಣನ ಬೆನ್ನಿಗೆ ನಿಂತರೆ ಅಣ್ಣನ ತಡೆಯೋರು ಯಾರಿಗೆ ಹೇಳಿ? ನಮ್ಮ ಸ್ವಾಮಿಗಳು ಹೇಳ್ಬಿಟ್ಟವ್ರೆ, ಮಹೇಶು ನೀನೇ ಕಣೋ ಮುಂದಿನ ಧರ್ಮಾಧಿಕಾರಿ, ಅದಕ್ಕೆ ಏನೇನು ಸಿದ್ಧತೆ ಬೇಕೋ ಅದನ್ನೆಲ್ಲ ನೀನು ಮಾಡ್ಕೋ ಅಂತ. ಅದಕ್ಕೆ ನಮ್ಮ ತಿಮ್ರೋಡಿ ಅಣ್ಣನೂ ಸಹ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಐತೆ. ಹಾಗೆ ಮಹೇಶ್ ಅಣ್ಣ ಧರ್ಮಾಧಿಕಾರಿ ಆದರೆ ನಮ್ಮ ಮಟ್ಟಣಿಗೆ ಏನು ಪೊಸಿಷನ್ ಅಂತ ಕೇಳಬೇಡಿ, ಅದನ್ನೆಲ್ಲ ಇವಾಗಲೇ ಡಿಸ್ಪೋಸ್ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ನಮ್ಮ ಮಹೇಶ್ ಅಣ್ಣ ಧರ್ಮಾಧಿಕಾರಿ ಆಗೋದು ಫಿಕ್ಸು. ಅದಕ್ಕೆ ಅದೆಷ್ಟು ಅಧರ್ಮ ಮಾಡಿದ್ರು ಅಧ್ವಾನ ಮಾಡಿದ್ರು ಪರವಾಗಿಲ್ಲ. ನೋಡಿ ಬೇಕಾದ್ರೆ ದೇವಸ್ಥಾನದಲ್ಲಿ ಅದ್ರ ಗತಿ ಹೆಂಗಿದೆ ಅಂತ ನೋಡಿ ಒಂದ್ಸರಿ. ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಅಲ್ಲ ಇವನಿಗೆ ಹೇಗೆ ಇವರು ಇದನ್ನು ಬೀಗ ಹಾಕಿ ಹೋಗ್ತಾರೆ ಇವರು. ನಾವು ಈಶ್ವರನನ್ನು ಕೂಡ ಪ್ರಶ್ನೆ ಮಾಡ್ತೇವೆ, ಎಲ್ಲೂರ ಈಶ್ವರನು ಪ್ರಶ್ನೆ ಅಲ್ಲ, ಅವನನ್ನು ಪ್ರಶ್ನೆ. ನಾವು ಈ ಮಣ್ಣಿನ ಶಕ್ತಿ ಮಣ್ಣಲ್ಲಿ ಹುಟ್ಟಿದವರು. ಹೆಂಗೆ ನಮ್ಮ ಅಣ್ಣನ ಟೀಮು ಈ ದೇವರು ದಿಂಡ್ರು ಅಂದ್ರೆ ಭಯ ಪಡಲ್ಲ.
ಇವ್ರನ್ನ ನೋಡಿದ್ರೆ ದೇವ್ರೇ ಎದುರ್ಕೋಬೇಕಷ್ಟೇ. ನಮ್ಮ ಸ್ವಾಮಿಗಳು ಹೇಳೋದಾರಲ್ಲ, ಈ ಪೋಸ್ಟು ಅದೇ ಧರ್ಮಾಧಿಕಾರಿ ಪೋಸ್ಟು, ಇದಕ್ಕೆ ಮೊದಲು ಧರ್ಮಸ್ಥಳದ ಸಿಗುತ್ತಾ ನೋಡಿ ಅಂತ ಟ್ರೈ ಮಾಡಿ ಅಂತ ಹೇಳಿದಾರಂತೆ. ಆಗಲಿಲ್ಲ ಅಂದರೆ ಆ ಕ್ಷೇತ್ರನ ಎಷ್ಟು ಹಾಳು ಮಾಡಬೇಕೋ ಮಾಡಿ, ಎಷ್ಟು ಮುಳುಗಿಸ್ಬೇಕೋ ಮುಳುಗಿಸಿ, ನಮ್ಮ ಜನರಿಗೆ ಆ ಕ್ಷೇತ್ರದ ಮೇಲೆ ನಂಬಿಕೆ, ಭಯ, ಭಕ್ತಿ ಎಲ್ಲ ಹೋಗೋ ಥರ ಮಾಡಿ ತಿರುಮುರೋಡಿಯಲ್ಲೇ ಒಂದು ಬೀಡ್ ಕಟ್ಟಿ ಅಲ್ಲೇ ಧರ್ಮಾಧಿಕಾರಿ ಆಗ್ಬಿಡ್ಬೋದು ಅನ್ನೋ ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರೆ ಸ್ವಾಮಿಗಳು. ಅದಕ್ಕೆ ಏನೇನೆಲ್ಲ ಪ್ಲಾನ್ ಮಾಡಬೇಕು ಅಂತ ಸ್ವಾಮಿಗಳು ಸಹ ಈ ಗೊಂಬೆಲಿರೋ ಶ್ರೀಮಂತಿನಿ ಹತ್ರ ಡಿಸ್ಕಸ್ ಮಾಡ್ಬಿಟ್ಟು ಈ ತಿಮ್ರೋಳಿ ಟೀಮ್ಗೆ ಸಜೆಷನ್ ಕೊಟ್ಟಿದ್ದಾರೆ. ಅದಕ್ಕೆ ಈ ಬುರುಡೆ ಸಮೇತ ಚಿನ್ನಯ್ಯನೂ ಕೂಡ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆಶೀರ್ವಾದ ಮಾಡಿಸ್ಕೊಂಡು ಬಂದಿದ್ದಾರೆ. ಆದರೆ ಈ ಶ್ರೀಮಂತಿನಿ ಮೇಡಮ್ ಅದು ಯಾವ ಮೂಡಲ್ಲಿದ್ರೋ ಏನು, ಅದೇನು ಆಶೀರ್ವಾದ ಮಾಡ್ಬಿಟ್ರೋ ಏನು, ಎಲ್ಲ ಉಲ್ಟಾ ಹೊಡಿತಾ ಇದ್ದೋ ಪ್ಲಾನ್ಗಳು. ಇವಾಗ ಅರ್ಥ ಆಯ್ತು ಅನ್ಸುತ್ತಲ್ಲ ನಮ್ಮ ಮಟ್ಟಣ್ಣ, ನಮ್ಮ ತಿಮ್ರೋಡಿ ಮಹೇಶ್ ಅಣ್ಣಂಗೆ ಯಾಕಷ್ಟು ದಂಡ ಧೈರ್ಯ ಅಂತ. ಗುರುಗಳೇ ಈ ರೇಂಜಿಗೆ ಪುಂಗಬೇಕಾದ್ರೆ ಶಿಷ್ಯಂದ್ರು ಬಿಡ್ತಾರ ಹೇಳಿ? ಗುರುಗಳೇ 300-400 ವರ್ಷದ ಖಾತೆ ಹೊಡಿಬೇಕಾದ್ರೆ ಶಿಷ್ಯಂದ್ರು ಸುಮ್ಮನೆ ಇರ್ತಾರ? ಗುರು ಮಿಚ್ಚಿನ ಶಿಷ್ಯಂದ್ರು ಇವರೆಲ್ಲ. ಇಂಥವನ್ನೆಲ್ಲ ಯಾವ್ಯಾವ್ದ್ರಲ್ಲಿ ಕಿತ್ತೊಳಿತಿರೋ, ಹೆಂಗೆ ಕ್ಲೀನ್ ಮಾಡ್ತಿರೋ ನಿಮಗೆ ಕೊಟ್ಟು. ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಈ ಬುರುಡೆ ಬಡ್ಡಿ ಮಕ್ಕಳ ಷಡ್ಯಂತ್ರದ ಸ್ಮೆಲ್ಲು 2 ವರ್ಷಗಳ ಹಿಂದೆನೇ ನಮ್ಮ ಇಂಟೆಲಿಜೆನ್ಸ್ ಅವ್ರಿಗೆ ಸಿಕ್ಕಿತ್ತಂತೆ. ಅವಾಗಲೇ ಅವರು ಸರ್ಕಾರಕ್ಕೆ ಪತ್ರನೂ ಬರೆದವ್ರೆ, ಯಾವ್ಯಾವ ಎಡಬಿಡಂಗಿ ನನ್ನ ಮಕ್ಕಳು ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯೋದಕ್ಕೆ ಏನೇನೆಲ್ಲ ಮಾಡಬೇಕು ಅಂತ ಹೆಂಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ, ಮೀಟಿಂಗಲ್ಲಿ ಯಾವ್ಯಾವ ನಾಯಿ ನರಿಗಳು ಅಟೆಂಡ್ ಮಾಡ್ತಿದ್ದಾವೆ, ಏನೇನು ಸಂಚು ಮಾಡ್ತಾ ಇದ್ದಾವೆ, ಇವಕ್ಕೆ ಬ್ರೆಡ್ಡು ಬಿಸ್ಕೊತ್ತು ಆಗ್ತಿರೋದು ಯಾರು, ಶ್ರೀ ಕ್ಷೇತ್ರದ ಮೇಲೆ ಜನರು ನಂಬಿಕೆ ಹಾಳು ಮಾಡೋದಕ್ಕೆ ಯಾವ್ಯಾವ ಸ್ಕೀಮ್ಗಳನ್ನು ಮಾಡ್ತಿದ್ದಾರೆ ಅನ್ನೋದೆಲ್ಲ ಡೀಟೇಲ್ ಆಗಿ ತಿಳಿಸಿದ್ದಾರೆ ಪತ್ರ ಬರೆದು ಇಂಟೆಲಿಜೆನ್ಸ್. ಆದರೆ ಅವರನ್ನೆಲ್ಲ ತಡೆಯೋರು ಯಾರು ಅಲ್ವಾ? ಇವಾಗ ಅದೆಲ್ಲ ಬಯಲಾಟ ಶುರುವಾಗಿ ಮುಗಿತಾನೂ ಬಂದಿದೆ. ಇವಾಗ ಎಲ್ಲರೂ ಮುಖವಾಡದ ಜೊತೆಗೆ ಬಟ್ಟೆನೂ ಕಳ್ಸ್ಕೊಂಡು ಬೀದಿ ನಿಂತವ್ರೆ. ಮರೆಯಲ್ಲಿ ನಿಂತ್ಕೊಂಡು ಮಳ್ಮಳ್ಳು ಕಳ್ಳಾಟ ಆಡ್ತಿದ್ದಂಥ ಸ್ಟ್ಯಾನ್ಲಿ ಥರದ ನರಿಗಳ ಬಿಲಗಳ ಮೇಲೂ ಕೂಡ ಇಡಿ ಕಂಡು ಬಿದ್ದಿದೆ. ಒಡನಾಡಿ ಸಮೂಹದ ಥರದ ಗಿರೀಟು NGOಗಳ ಅಕೌಂಟ್ಗಳಿಗೆ ಎಲ್ಲೆಲ್ಲಿಂದ ದುಡ್ಡು ಬರುತ್ತೆ ಅಂತ ಲೆಕ್ಕ ಕೇಳೋದಕ್ಕೆ ಶುರು ಮಾಡಿದೆ ಇಡಿ. ನೋಡೋಣ ಈ ಷಡ್ಯಂತ್ರದ ಬೇರು ಎಲ್ಗೋಗಿ ಮುಟ್ಟುತ್ತೆ ಅಂತ. ಹಂಗೆ ಇವಾಗ ಒಂದಷ್ಟು ನಮ್ಮ ಮಠದ ಸ್ವಾಮಿಗಳು ಕೂಡ ಗೃಹ ಮಂತ್ರಿ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಿ ಈ ಷಡ್ಯಂತ್ರದ ಬಗ್ಗೆ NIA ಬಿಟ್ಟು ತನಿಖೆ ಮಾಡಿಸಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ನೋಡೋಣ ಎಲ್ಗೋಗಿ ಮುಟ್ಟುತ್ತೆ ಅಂತ. ಆಮೇಲೆ ಈ ಬಂಗ್ಲೆಗೂಡದಲ್ಲಿ ಸಿಕ್ಕಿತ್ತಲ್ಲ ಒಂದು ಅಸ್ಥಿ ಪಂಜರ, ಅದನ್ನು ಶೋಧಿಸಿದ ಮಹಾನ್ ಸಂಶೋಧಕ ನಮ್ಮ ಓದಿಖ್ಯಾತ ಹಬೀನ SIT ಅವರು ಹಾಕೊಂಡು ರುಬ್ತಿದ್ದಾರೆ. ಅದು ಕಣ್ಣೀರು ಹಾಕೊಂಡು ಗೋಳಾಡ್ತಿದೆ. ಮಟ್ಟಣ್ಣನ ಮಾತು ಕೇಳ್ಕೊಂಡು ಏನೋ ಒಂಚೂರು ದುಡ್ಡು, ಒಂದಷ್ಟು ವ್ಯೂಸು ಆಸೆಗೆ ಬಿದ್ದುಬಿಟ್ಟು ಮೋಣ ತಿಂದುಬಿಟ್ಟೆ, ಇದ್ಮೇಲೆ ಈ ಕಡೆ ತಲೆನೂ ಮಲಗಲ್ಲ ಅಂತ ಹೇಳ್ಬಿಟ್ಟು ಗೋಳಾಡ್ತಿದ್ದೆ ಅಂತೆ. ಮೊನ್ನೆ ನಮ್ಮ ರಾಕೇಶ್ ಶೆಟ್ಟಿ ಅಂದ್ಕೊಂಡಿದ್ರಲ್ಲ, ಅವಾಗಲೂ ಹಿಂಗೆ ಎಸ್ಕೇಪ್ ಆಗಿದ್ದಿದ್ದು. ಆಮೇಲೆ ಮನೆಗೆ ಹೋಗಿ ರೂಮಲ್ಲಿ ಬೋಲ್ಟ್ ಹಾಕೊಂಡು ಪೂರ್ತಿ ಪೌರುಷ ಪ್ರದರ್ಶನ. ಈ ಓದಿ ಖ್ಯಾತ ರಿಪೇರಿ ಆಗೋ ಟೈಪಿಂದಲ್ಲ, ಏನೇ ಆಗಲಿ ಸೌಜನ್ಯ ನ್ಯಾಯ ಸಿಗಬೇಕು. ಸೌಜನ್ಯಗೆ ಮಾತ್ರ ಅಲ್ಲ, ಈ ಥರ ಅನ್ಯಾಯಕ್ಕೊಳಗಾದ ಪ್ರತಿ ಹೆಣ್ಮಗುಗೂ ನ್ಯಾಯ ಸಿಗಬೇಕು. ಅತ್ಯಾಚಾರ ಯಾರೇ ಆಗಿರಲಿ ಅವನಿಗೆ ಬರೀ ಜೈಲಲ್ಲ, ಗಲ್ ಶಿಕ್ಷೆ ಆಗಬೇಕು. ಸೌಜನ್ಯ ದೇಹದ ಸಿಕ್ಕಿದಂತಹ ಸ್ಥಿತಿ ನೋಡಿದ್ರೆ ಎಂಥವ್ರಿಗೂ ಕರಡು ಕಿತ್ತು ಬರುತ್ತೆ ಕಾಣ್ರಿ. ಆ ಮಗುನ ಆ ಸ್ಥಿತಿಗೆ ತಂದ ದುಷ್ಟ ಯಾರೇ ಆಗಿದ್ರು ಅವನಿಗೆ ಈ ಸಮಾಜದಲ್ಲಿ ಬದುಕೋ ಯಾವ ಯೋಗ್ಯತೆಯೂ ಇಲ್ಲ. ಇದಕ್ಕೋಸ್ಕರ SIT ಬೇಕಾದ್ರೆ ಮರು ತನಿಖೆ ಮಾಡಲಿ, ಆ ಹೆಣ್ಣುಮಗುವಿನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಷ್ಟೇ ಫೈನಲಿ. ಆದರೆ ಇದಕ್ಕೆ ಅಡ್ಡ ನಿಂತಿರೋದು ಯಾರು? ನ್ಯಾಯ ಸಿಗಬಾರ್ದು ಅಂತ ತಡೀತಿರೋದು ಯಾರು? ಆ ಮಗುವಿನ ಆತ್ಮದ ನೆಮ್ಮದಿ ಹಾಳು ಮಾಡ್ತಿರೋದು ಯಾರು? ಸೌಜನ್ಯ ನ್ಯಾಯ ಕೊಡಿಸ್ತೀವಿ ಅಂತ 12 ವರ್ಷಗಳಿಂದ ಎತ್ತುವಳಿ ಮಾಡಿಕೊಂಡು ಸಂತೋಷ್ ರಾವ್ನ ಕೋಟಿಗಟ್ಟಲೆ ಖರ್ಚು ಮಾಡಿ ಬಿಡಿಸ್ಕೊಂಡು ಬಂದಿದ್ಯಾರು? ಈ ಹೆಣ್ಮಗುಗೆ ನ್ಯಾಯ ಸಿಗ್ಬೇಕಾದ್ರೆ ಕೋಟಿನ ಖರ್ಚೆಲ್ಲ ನಾವೇ ನೋಡ್ಕೋತೀವಿ, ನೀವು ಸುಪ್ರೀಂ ಕೋರ್ಟ್ ಬಂದು ಅರ್ಜಿ ಹಾಕಿ ಅಂದರೆ ಕುಸುಮಾವತಿಯವರು ತಲೆ ತಿರ್ಸ್ತಿರೋದು ಯಾಕೆ? ಈ ಸೌಜನ್ಯ ಕೇಸು ಯಾವತ್ತಿಗೂ ಮುಗಿಬಾರ್ದು ಅಂತ ಮುಂದುವರಿಸ್ಕೊಂಡು ಹೋಗ್ತಿರೋದು ಯಾಕೆ? ಮೊಬೈಲಲ್ಲಿ ಸಾಕ್ಷಿ ಇದೆ ಅಂತ ಯಾಮಾರಿಸ್ಕೊಂಡು ಅದ್ಯಾರೋ ಸುಜಾತ ಆಂಟಿನ ಕರ್ಕೊಂಡು ಬಂದು, ಆಮೇಲೆ ಬೋರ್ಡೆ ಚಿನ್ನಯ್ಯನ ಕರ್ಕೊಂಡು ಬಂದು, ಈಗ ಮತ್ತೆ ಅದ್ಯಾರೋ ಹೊಸ ಆಂಟಿ ಭೀಮವ್ರನ್ನ ಕರ್ಕೊಂಡು ಬಂದು ಸುಳ್ಳುಗಳನ್ನ ಏಳಿಸ್ತಿರೋದು ಯಾಕೆ? ಜನಕ್ಕೆ ಅರ್ಥ ಆಗ್ತಾ ಇದೆ. ನೀವು ಕಾನೂನಿಗೆ ಯಾಮಾರಿಸಿ ಆಟ ಆಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿರ್ಬೋದೇನೋ. ಯಾರೇನೇ ಆಟ ಆಡಿದ್ರು ಥರ್ಡ್ ಅಂಪೈರ್ ಒಬ್ಬ ಮೇಲೆ ಕೂತಿದ್ದಾನೆ. ಅವನಿಗೆ ಎತ್ತ ಆಟನ ಯಾವ ಕಡೆ ತಗೊಂಡೋಗ್ಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಹುಷಾರ್.